ನಮಗೆ ಗೊತ್ತಿರೋ ಹಾಗೆ ಸೂರ್ಯನ ಕಿರಣದಿಂದ ಮತ್ತು ಗಾಳಿಯಲ್ಲಿರುವ ಇಂಗಾಲ ಮತ್ತು ತೇವಾಂಶದಿಂದ ಫೋಟೋಸಿಂಥೆಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ ಅಂತ. ಅದರಿಂದ ಭೂಮಿಯ ಮತ್ತು ಮಣ್ಣಿನ ಉತ್ಕೃಷ್ಟತೆ, ಫಲವತ್ತತೆ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ದ್ವಿತೀಯ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಆದಾಗ ಅದರಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಆ ಆಹಾರ ಅದು ಸಸ್ಯಕ್ಕೆ ಬೇಕು. ಸಸ್ಯ ಪೂರ್ತಿ ಎಲೆಗಳಿಂದ ಕಾಂಡ, ಬೇರು ಎಲ್ಲ ಇದಕ್ಕೆ ಆಹಾರ ಬೇಕು. ಆಹಾರ ತಯಾರಿ ಆಗೋದು ಈ ನಮ್ಮ ಸೂರ್ಯದೇವನ ಕಿರಣಗಳಿಂದ, ಅದರ ಶಾಖದಿಂದ. ಅದು ಒಂದು ಎನರ್ಜಿ, ಸೋರ್ಸ್ ಆಫ್ ಎನರ್ಜಿ ಈ ಇದಕ್ಕೆ ಆಹಾರ ಉತ್ಪನ್ನ ಮಾಡೋಕ್ಕೆ. ಅದೇ ರೀತಿ ಗಾಳಿಯಲ್ಲಿರೋ ತೇವಾಂಶ ಮತ್ತು ಗಾಳಿಯಲ್ಲಿರೋ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತೇನು ಹೇಳ್ತೀವಿ, ಆ ಕಾರ್ಬನ್ ಡೈಆಕ್ಸೈಡ್ ಈ ಮೂರು ಸೇರಿ ಆಹಾರ ಉತ್ಪನ್ನ ಆಗುತ್ತೆ. ಅದು ಒಂದು ಕಾರ್ಬನ್ ಬೇರೆ ಬೇರೆ ರೂಪದಲ್ಲಿರುತ್ತೆ. ಕಾರ್ಬನ್ ಮೇನ್ ಅಂದರೆ ಕಾರ್ಬನ್, ಇಂಗಾಲ ಸಕ್ಕರೆ ರೂಪದಲ್ಲಾಗಿರ್ಬೋದು, ಗ್ಲೂಕೋಸು, ಸುಕ್ರೋಸು, ಬೇರೆ ಬೇರೆ ರಚನೆ ಇರುತ್ತೆ ಅದಕ್ಕೆ. ಇದರಲ್ಲಿ ಇಂಗಾಲ ತಯಾರಾಗುತ್ತೆ. ಸೂರ್ಯದೇವ ಇರಬೇಕು, ಶಾಖ ಕೊಡಬೇಕು, ಎನರ್ಜಿ. ಆಮೇಲೆ ನಮ್ಮ ಗಾಳಿ ತೇವಾಂಶ ಇರಬೇಕು. ಆಮೇಲೆ ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅದು ಇದ್ದಾಗ ಇದು ಆಹಾರ ಉತ್ಪನ್ನ ಶುರು ಆಗುತ್ತೆ. ಆಹಾರ ಉತ್ಪನ್ನ ಶುರು ಆಗಬೇಕಾದ್ರೆ ನಮ್ಮ ಭೂಮಿ ಮೇಲೆ, ನಮ್ಮ ಹೊಲ ತೋಟಗಳಲ್ಲಿ ಎಷ್ಟು ಜಾಸ್ತಿ ಸಾಧ್ಯ ಆಗುತ್ತೆ ಆ ಪ್ರಕ್ರಿಯೆಯನ್ನು ಮಾಡ್ಕೋಬೇಕು. ಇದು ನಿಮಗೆ ಉದಾಹರಣೆ ಕೊಡ್ತೇನೆ. ಇಲ್ಲಿ ಕಳೆಗಳು ಸಿಗ್ತವೆ, ಬೆಳೆಗಳು ಸಿಗ್ತವೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತ ಒಂದು ತೋರಿಸೋ ಪ್ರಯತ್ನ ಇದು. ಇದು ಅಡಿಕೆ ತೋಟ. ನಮ್ಮ ಪ್ರಕಾಶ್ ನೇರ್ಲಿಗೆ ಅವರು, ನೇರ್ಲಿಗೆ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಇದರಲ್ಲಿ ಇವತ್ತು ಮಣ್ಣಿನ ಕಾರ್ಯಕ್ರಮ ಇದೆ. ನಾನು ಮಾರುತಿರಾವ್ ಸಾಯಿಲ್ ಟ್ರಸ್ಟಿಂದ ಮಣ್ಣಿನ ಪಾಠಶಾಲೆ ಅಂತ ಒಂದು ದಿವಸದ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಕಾರ್ಯಕ್ರಮ ಇದೆ. ಈ ಫೋಟೋಸಿಂಥೆಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ವಿವಿಧ ಪ್ರಕಾರದ ಕಳೆಗಳಿದೆ. ಇದು ನೋಡಿದ್ರೆ ಇದು ಒಂದು, ಈ ಎಲೆಗಳ ರಚನೆ ಬೇರೆ, ಈ ಎಲೆಯ ರಚನೆ ಬೇರೆ, ಈ ಎಲೆ ರಚನೆ ಬೇರೆ, ಇದರ ರಚನೆ ಬೇರೆ, ಇದರ ರಚನೆ ಬೇರೆ, ಇಲ್ಲಿ ಈ ರಚನೆ ಬೇರೆ ಇದೆ. ಸುಮಾರು ಒಂದು ಕೌಂಟ್ ಮಾಡ್ತಾ ಹೋದರೆ ಒಂದು 25-30 ಇದೇ ಜಾಗದಲ್ಲಿ ಸಿಗ್ತವೆ ನಿಮಗೆ. 10x10 ಸ್ಕ್ವೇರ್ ಫೀಟಲ್ಲೇ 30, ನಾನು ಕಮ್ಮಿನೂ ಹೇಳ್ತಾ ಇರ್ಬೋದು, ಅದಕ್ಕಿಂತ ಜಾಸ್ತಿ ಸಿಗ್ತವೆ. ಇಷ್ಟು ಪ್ರಕಾರದ್ದು. ಮೇಲೆ ಅಡಿಕೆ ಇದೆ, ಅಡಿಕೆ ಎಲೆಗಳು ಬೇರೆ, ಪಪ್ಪಾಯ ಕಾಣಿಸ್ತಿರ್ಬೇಕು ಅದು ಇದೆ, ಮತ್ತು ವಾಟರ್ ಆ್ಯಪಲ್ ಇದೆ. ಈ ಥರ ಬೇರೆ ಬೇರೆ ಇಲ್ಲಿ ಬಳ್ಳಿಗಳಿದ್ದಾವೆ. ಹೀಗೆ ಸುಮಾರು ಪ್ರಕಾರದ ಸಸ್ಯಗಳು, ಅದರ ವಿಭಿನ್ನ ಪ್ರಕಾರದ ಎಲೆಗಳು. ಇದೇನು ಮಾಡ್ತವೆ, ವಿಭಿನ್ನ ಪ್ರಕಾರದ ಎಲೆಗಳಿದ್ದಾಗ ಫೋಟೋಸಿಂಥೆಸಿಸ್ ಮಾಡಿ ಆಹಾರ ಉತ್ಪನ್ನ ಮಾಡ್ತವೆ. ಆಹಾರ ಎಷ್ಟು ಪೂರ್ತಿ ತುಂಬಿದೆಯೋ ಅಷ್ಟು ಜಾಸ್ತಿ ಆಹಾರ ಉತ್ಪನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇದು ಪೂರ್ತಿ ಭೂಮಿಯೆಲ್ಲ ಹಸಿರಿಂದ ತುಂಬಿರೋದ್ರಿಂದ, ಆಮೇಲೆ ಬೇರೆ ಬೇರೆ ಪ್ರಕಾರದ ಸಸ್ಯಗಳು, ಡೈವರ್ಸಿಟಿ ಅಂತಲೇ ಹೇಳ್ತೇವೆ. ಆ ಡೈವರ್ಸಿಟಿ ಇರೋದ್ರಿಂದ ಫೋಟೋಸಿಂಥೆಸಿಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಆಹಾರ ಏನಾಗುತ್ತೆ, ನಮ್ಮ ಏನು ಸಸ್ಯಗಳಿದೆ, ಮರಗಳಿದೆ, ಗಿಡಗಳಿದೆ, ಅದಕ್ಕೆ ಉತ್ತಮವಾದ ಆಹಾರ ಸಿಗುತ್ತೆ. ಪೂರ್ತಿ ಎಲೆಗಳಿಂದ ಕಾಂಡ, ಬೇರು ಸಹಿತ ಎಲ್ಲ ಇದಕ್ಕೆ ಸಿಗುತ್ತೆ. ಅದು ಬೇರುಗಳಿಂದ ಉಳಿದಿರೋದೆಲ್ಲ ಏನು ಮಾಡುತ್ತೆ, 30-40% ಏನು ಇಂಗಾಲ ಆಹಾರ ಉತ್ಪನ್ನ ಆಗಿರುತ್ತೆ, ಬೇರಿನ ಮುಖಾಂತರ ಭೂಮಿಗೆ ಕೊಡ್ತಾ ಹೋಗುತ್ತೆ. ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಲ್ಲ, ಆ ಸಾವಯವ ಇಂಗಾಲವನ್ನು ಇವು ತಯಾರು ಮಾಡಿ, ಎಲ್ಲ ಸಸ್ಯಗಳು ತಯಾರು ಮಾಡಿ ಬೇರಿನ ಮುಖಾಂತರ ಇದಕ್ಕೆ ಕೊಡ್ತವೆ, ಭೂಮಿಗೆ ಕೊಡ್ತಾ ಹೋಗುತ್ತೆ. ನಾವು ಏನು ಅದಕ್ಕೆ ಸಾವಯವ ಇಂಗಾಲ ತಯಾರಿ ಮಾಡೋಕ್ಕೆ ಬೇರೆ ಪ್ರಕ್ರಿಯೆ ಅನುಸರಿಸಬೇಕಾಗಿಲ್ಲ. ಭೂಮಿಯ ಮೇಲೆ ಈ ಥರ ಸಸ್ಯ ವೃಂದವನ್ನು ಸೃಷ್ಟಿ ಮಾಡೋ ಕೆಲಸ ಅಷ್ಟೇ. ಸಾವಯವ ಇಂಗಾಲ ತಯಾರಿ ಮಾಡಿ ಬೇರಿನ ಮುಖಾಂತರ ಲಿಕ್ವಿಡ್ ಕಾರ್ಬನ್ ಮಣ್ಣಿಗೆ ಕೊಡ್ತಾ ಹೋಗ್ತವೆ. ಕಮ್ಮಿ ಅಂದರೂ ಅವ್ರು ತಯಾರು ಮಾಡಿರೋ ಆಹಾರದ 30% ಆದರೂ ಭೂಮಿಗೆ ಸೇರಿಸ್ತಾ ಹೋಗುತ್ತೆ.
ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಈ ಇಂಗಾಲ ಏನಿರುತ್ತೆ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಾಣುಗಳು, ಮೈಕ್ರೋ ಆರ್ಗನಿಸಮ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಅದರಲ್ಲಿ ಬ್ಯಾಕ್ಟೀರಿಯಾ, ಫಂಗಲ್ ಮೈಕ್ರೋಬಿಯಲ್ ಫಂಗಲ್ ಏನು ಹೇಳ್ತೀವಿ ಅದು, ಆಮೇಲೆ ನಮ್ಮ ನೆಮಟೋಡ್ಸು, ನಮ್ಗೆ ಬೇಕಾಗಿರೋ ಬೇಡವಾಗಿರೋ ಎಲ್ಲ ಇದಕ್ಕೂ ಒಂದು ಆಹಾರ ಆಗುತ್ತೆ. ಮೇನ್ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇದಕ್ಕೆ ನೆಟ್ವರ್ಕಿಗೆ ಉತ್ತಮವಾದ ಆಹಾರ ಈ ಕಾರ್ಬನ್, ಬೇರಿನಿಂದ ಬಿಡುವಂಥ ಆರ್ಗ್ಯಾನಿಕ್ ಕಾರ್ಬನ್ ಲಿಕ್ವಿಡ್ ಫಾರ್ಮಲ್ಲಿರೋದು ಅದಕ್ಕೆ ಆಹಾರವಾಗುತ್ತೆ. ಈ ಎಷ್ಟು ಆಹಾರ ಉತ್ಪನ್ನ ಆಗುತ್ತೆ, ಬೇರೆ ಸೂಕ್ಷ್ಮ ಜೀವಾಣುಗಳಿಗೆ ಆಹಾರ ಆಗುತ್ತೆ, ಅದರ ಸಂಖ್ಯೆ ವೃದ್ಧಿ ಆಗೋಕ್ಕೆ ಶುರು ಆಗುತ್ತೆ. ನಾವು ಜೀವಾಮೃತ, ಗೋಕೃಪಾಮೃತದಿಂದ ಏನು ಬ್ಯಾಕ್ಟೀರಿಯಲ್ ಕಲ್ಚರು, ನಮ್ಮ ಸೂಕ್ಷ್ಮ ಜೀವಾಣುಗಳ ಕಲ್ಚರ್ ಏನು ಭೂಮಿಯಲ್ಲಿ ಸೇರಿಸಿರ್ತೇವೆ, ನಾವು ಈ ಸಸ್ಯವೃಂದದಿಂದ ಅದು ಭಾಳ ಫಾಸ್ಟಾಗಿ ಇದು ಆಗುತ್ತೆ, ದ್ವಿಗುಣ ಆಗುತ್ತೆ, 10 ಪಟ್ಟು ಜಾಸ್ತಿ ಆಗುತ್ತೆ, 100 ಪಟ್ಟು ಜಾಸ್ತಿ ಆಗೋ ಒಂದು ತಾಕತ್ತು ಈ ಸಸ್ಯದಿಂದ ಸೇರುತ್ತೆ. ಅದರಿಂದ ಏನು ಉಪಯೋಗ ಅಂದರೆ, ಇವು ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಿಮಗೆ ದ್ವಿತೀಯ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಿಸ್, ರೇಟ್ ಆಫ್ ಫೋಟೋಸಿಂಥಿಸಿಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಬರೀ ಸಸ್ಯವೃಂದ ಇದ್ದಾಗ ಏನು ಸೂರ್ಯನ ಕಿರಣ ಅಥವಾ ನಾವು ಇಂಗಾಲ ಡೈಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಮತ್ತು ತೇವಾಂಶದಿಂದ ಎಷ್ಟಾಗುತ್ತೆ ಅದರ 10 ಪಟ್ಟು ಜಾಸ್ತಿ ಆಗೋದು ಈ ಸೂಕ್ಷ್ಮ ಜೀವಾಣುಗಳ ಕ್ರಿಯೆಯಿಂದ. ಅವಕ್ಕೆ ಈ ಸಸ್ಯಗಳಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ಏನು ಹೇಳ್ತೇವೆ ನ್ಯೂಟ್ರಿಯೆಂಟ್ ಅಂಶಗಳನ್ನು ಸೇರಿಸ್ತಾ ಹೋಗುತ್ತೆ ಅದು. ಇದು ಹೇಗೆ ಅವಕ್ಕೆ ಆಹಾರ ಕೊಡ್ತವೆ, ಅವು ಸಂಖ್ಯೆ ಜಾಸ್ತಿ ಆಗುತ್ತೆ, ಅಷ್ಟೇ ಪ್ರಮಾಣದಲ್ಲಿ ಈ ಸಸ್ಯಗಳಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಯಾವುದೇ ಇರ್ಬೋದು, ನಾವು ಕಬ್ಬಿಣಾಂಶ ಇರ್ಬೋದು, ಸತುವಿನಾಂಶ ಇರ್ಬೋದು, ಮಾಲಿಬ್ಡಿನಮ್ ಅಂತ ಏನು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಏನು ಹೇಳ್ತೇವೆ, ಎಲ್ಲ ಅಂಶಗಳನ್ನು ಇದಕ್ಕೆ ಸಸ್ಯಕ್ಕೆ ಬೇಕಾಗಿರೋ ಅಂಶಗಳನ್ನು ಬೇಕಾಗಿರೋ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತವೆ. ನೈಟ್ರೋಜನ್ ಆಗಲಿ ಅದು ಇದಕ್ಕೆ ಸಸ್ಯಗಳಿಗೆ ಬೇಕಾಗಿರೋ ರೀತಿಯಲ್ಲಿ ಎಷ್ಟು ಬೇಕೋ ಅದೇ ಪ್ರಮಾಣದಲ್ಲಿ ಕೊಡ್ತವೆ. NPK ಅಂತ 3 ಹೇಳ್ತೀವಲ್ಲ, ಫಾಸ್ಫರ್ ಈ ಸಸ್ಯಗಳಿಂದ ತಯಾರಾಗುತ್ತೆ. ಸಸ್ಯಗಳ ಇದರಿಂದನೇ ಫಾಸ್ಫರಸ್ ತಯಾರಾಗುತ್ತೆ, ನಮಗೆ ಏನು ಪೊಟ್ಯಾಶು ತಯಾರಾಗುತ್ತೆ. ಇಲ್ಲಿ ಸುಮಾರು ಬಾಳೆ ಇದೆ, ಬಾಳೆ ಅಂತೂ ತುಂಬ ಪೊಟ್ಯಾಶ್ ಕೊಡುತ್ತೆ. ಆ ಥರದ್ದೆಲ್ಲ ಬೇರೆ ಬೇರೆ ಸಸ್ಯಗಳು ಬೇರೆ ಬೇರೆ ನ್ಯೂಟ್ರಿಯೆಂಟನ್ನು ಭೂಮಿಯಲ್ಲಿ ಸೇರಿಸೋ ಕ್ರಿಯೆ ಮಾಡ್ತವೆ. ಹೀಗೆ ಬಾಳೆ ಪೊಟ್ಯಾಶ್ ಸೇರಿಸುತ್ತೆ ಅಂತ ಹೇಳ್ತಾರೆ. ಆ ಥರ ಇಲ್ಲಿ ಒಂದು 25-30 ನಾನು ಹೇಳಿದ್ನಲ್ಲ, ಆ ಸಸ್ಯಗಳು ರಂಜಕ ಸೇರಿಸ್ತವೆ, ಪೊಟ್ಯಾಶ್ ಸೇರಿಸ್ತವೆ, ನೈಟ್ರೋಜನ್ ಹೀರಿಕೊಳ್ಳುವಂಥ ತಾಕತ್ತು ಈ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಾಣುಗಳಿಗಿರುತ್ತೆ. ಅದನ್ನು ಸೇರಿಸ್ತಾ ಹೋಗ್ತವೆ. ಅದನ್ನು ಇದೇ ಸಸ್ಯಕ್ಕೆ ಕೊಡ್ತಾ ಹೋಗೋದ್ರಿಂದ ನಮ್ಮ ಫೋಟೋಸಿಂಥೆಸಿಸ್, ದ್ವಿತೀಯ ಸಂಶ್ಲೇಷಣೆ ಏನಿದೆ ಅದರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬರೀ ಇದರಿಂದ ಏನು ಆಗಿರೋದು 10 ಪಟ್ಟು ಜಾಸ್ತಿ ಆಗುತ್ತೆ. ಆದರೆ ಆ ಕಾರಣಕ್ಕಾಗಿ ನಾವು ಸೂಕ್ಷ್ಮ ಜೀವಾಣು ಕಡೆ ಜಾಸ್ತಿ ಗಮನ ಕೊಡಬೇಕು. ಅದಕ್ಕೆ ಏನೇನು ಬೇಕು ಅದನ್ನು ಭೂಮಿಯಲ್ಲಿ ಸೇರಿಸ್ತಾ ಹೋಗ್ಬೇಕು. ಅದಕ್ಕೆ ಆಹಾರ ಏನು, ಸಾವಯವ ಅಂಶ ಭೂಮಿಯಲ್ಲಿ ಮುಚ್ಚಿಗೆ ರೂಪದಲ್ಲಿ ತೋಟ ಇದ್ದರೆ ಮುಚ್ಚಿಗೆ ರೂಪದಲ್ಲಿ ಹೊಲಗಳು ಏನು ನಾವು ಧಾನ್ಯಗಳನ್ನು ಬೆಳಿತೀವಿ ಅಲ್ಲಿ ಭೂಮಿಯಲ್ಲಿ ಸೇರಿಸ್ತಾ ಹೋಗ್ಬೇಕು. ಭೂಮಿ ಒಳಗಡೆ ಸೇರಿಸ್ತಾ ಹೋದಾಗ ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಜೀವಾಮೃತ, ಘನಜೀವಾಮೃತ, ಆಮೇಲೆ ಇದು ಏನು ಗೋಕೃಪಾಮೃತ, ಇದೆಲ್ಲ ಸೇರಿಸೋದ್ರಿಂದ ಇನಿಷಿಯೇಟ್ ಆಗುತ್ತೆ, ಕೆಟಲಿಸ್ಟ್ ಥರ ವರ್ಕ್ ಮಾಡ್ತವೆ ಅವು. ಅದ್ರ ಜೊತೆ ಅವಕ್ಕೆ ಬೇಕಾಗಿರೋ ಆಹಾರವನ್ನು ಈ ಸಾವಯವ ಅಂಶದ ಮೂಲಕ ಸೇರಿಸ್ತಾ ಹೋದಾಗ ಅದು ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಸಂಖ್ಯೆ ಜಾಸ್ತಿ ಆದಾಗ ಫೋಟೋಸಿಂಥಿಸ್ ಜಾಸ್ತಿ ಆಗುತ್ತೆ. ಫೋಟೋಸಿಂಥಿಸ್ ಜಾಸ್ತಿ ಆದಾಗ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇದು ಸಿಂಪಲ್ ಸಾಧಾರಣವಾದ ಸೈಕಲ್. ಇದು ಇಷ್ಟೇ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಅದು ಬಿಟ್ಟು ಬೇರೆ ಯಾವುದು ರಾಸಾಯನಿಕ ಬಳಸೋ ಅವಶ್ಯಕತೆ ಇರಲ್ಲ. ಈ ಥರ ಎಲ್ಲರೂ ತಮ್ಮ ತೋಟಗಳನ್ನು ಮಾಡಿ ಇದರಿಂದ ಆಹಾರ ಉತ್ಪನ್ನ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಸುಮ್ಮನೆ ನೀವು ತೆಂಗಿನ ಏನು ಫಲ ತೋರಿಸಿದೆ ಅದರಿಂದನೇ ಗೊತ್ತಾಗುತ್ತೆ ಹೇಗೆ ಆಹಾರ ಉತ್ಪನ್ನ ಆಗುತ್ತೆ ಅಂತ. ಪಪ್ಪಾಯಗಳು ಸುಮಾರು ಚೆನ್ನಾಗಿ ಪಪ್ಪಾಯ ಬಂದಿದೆ, ಮೋಸಂಬಿ ಬಂದಿದೆ, ನಿಂಬೆ ಇದೆ. ಇವ್ರದ್ದು ಸೀಬೆ ಅಂತೂ ತುಂಬ ಎಷ್ಟು ಬೇಕಷ್ಟು ಸೀಬೆ ಬರುತ್ತೆ ಅಂತ ಹೇಳಿದರು. ಆ ಥರ ಇದು ಸಿಂಪಲ್ ಕೆಲಸ ಇವ್ರು ಮಾಡ್ತಿದ್ದಾರೆ. ಇವಾಗ ಇವ್ರು ಮಾಡೋ ಕೆಲಸ ನಾನು ಆಗಲೇ ಹೇಳಿದಾಗೆ
ಬರೀ ಸಸಿ ನೆಡೋದು ಅಥವಾ ಬೀಜ ಬಿತ್ತನೆ ಮಾಡೋದು ಅಷ್ಟೇ ಇದೆ. ಅಷ್ಟು ಉತ್ಕೃಷ್ಟವಾದ ಮಣ್ಣಿದೆ. ಈ ಥರ ಎಲ್ಲರೂ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಏನಾದರೂ ನಿಮಗೆ ಸಲಹೆ ಸೂಚನೆಗಳು ಬೇಕಾದರೆ, ನನ್ನ ಅವಶ್ಯಕತೆ ಅನಿಸಿದರೆ ಮಣ್ಣಿನ ಬಗ್ಗೆ ಕೆಲಸ ಮಾಡೋಕ್ಕೆ ನನ್ನ ಸಂಪರ್ಕಿಸ್ಬೋದು. ನನ್ನ ಹೆಸರು ಮಾರುತಿರಾವ್, ಸಾಯಿಲ್ ಟ್ರಸ್ಟಿಂದ. ನನ್ನ ಮೊಬೈಲ್ ನಂಬರು 9945111097 9945111097. ಇದು ಪ್ರಕಾಶ್ ನೇರ್ಲಿಗಿಯವರ ತೋಟ, ನೇರ್ಲಿಗೆ ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಬೇರೆ ಇದ್ದರೆ ಅವ್ರ ನಂಬರು ನಾನು ಶೇರ್ ಮಾಡ್ತೇನಂತೆ ಈ ವಿಡಿಯೋನಲ್ಲೇ. ಇದು ಮಾಡ್ಬೋದು. ಧನ್ಯವಾದಗಳು.